ಹಲೋ, ಆ DJ ಆಫ್ ಮಾಡಬೇಕು. ಹಲೋ 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 ಅಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಪಂದ್ಯಾಟ ಸೆಣಸಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಕೆಲವು ತಂಡಗಳು ಗೆಲ್ಲಲು ಬೇಕಾಗಿರುವಂತಹ ಒತ್ತಡದ ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆದ್ರ ಮತ್ತೆ ಆಟಾಡಿ ಇದಾಡುವ ಸುಜಿತ್ ತಿವಾರಿ ಹೈ ಲೆಫ್ಟ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಲಂಡನ್ ನಡುವರವಾಗಿ ಬಹಳಷ್ಟು ಒಂದು ಸುರಕ್ಷಿತ ಕ್ಯಾಚ್ ಪಡ್ಕೊಳ್ಳೋ ಮುಖಾಂತರವಾಗಿ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಹಲೋ ಹಲೋ ನೋಡಿ ಆಟಗಾರೆಲ್ಲರೂ ಕೂಡ ಒಬ್ಬರದು ಎಸಿ ರೆಡಿ ಆಗ್ತಾ ಇದೆ. ಇನ್ನೇನು 10 ರಿಂದ 15 ನಿಮಿಷದ ಒಳಗಾಗಿ ಬರುತ್ತೆ. ಅಲ್ಲಿ ಮತ್ತೋರ್ವ ಆಟಗಾರ ಪ್ರವೀಣನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂಕಣ ಮಧ್ಯಭಾಗದಲ್ಲಿ ಮೊದಲ ಚೆಂಡಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಎರಡರ ಚೆಂಡು ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಲಂಡನ್ ಮೇಲ್ಭಾಗದಲ್ಲಿ ಒಂದು ಒಟ್ಟಿಗಳ ಸೇರ್ಪಡೆ ನಿಟ್ಟಿನಲ್ಲಿ ಖಾತೆ ಆರಂಭನ ಕಾಣ್ತಾ ಇದೆ. ಮೊದಲ ಊಟವನ್ನು ದಾಖಲಿಸಿದ್ರು. ನೇತಾಜಿ ಕ್ರೀಡಾ ನರಸಿಂಹರ ಆಶ್ರಯದಲ್ಲಿ ನಡೀತಾ ಇರುವಂತ ವ್ಯವಸ್ಥಿತವಾಗಿರುವಂತಹ ಹಗಲು ರಾತ್ರಿಯ ಒಂದು ಪ್ರತಿಷ್ಠೆ ಪಂದ್ಯಾಟ ನಡೀತಾ ಇದೆ. 2ನೇ ದಿನದ ಪಂದ್ಯಾಟಗಳ ಮುಂದುವರಿಕೆಯಲ್ಲಿದೆ. ಮತ್ತೆ ಅಂತ ಸುಂದರದ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೆ ಸುಲಭದ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖ್ಯಾನ ಅಲ್ಲಿ ವಿಕೆಟ್ ಸಾಗಾಟವನ್ನು ಕಂಡುಕೊಳ್ತಾ ಇದೆ. ಹಲೋ, ಅಲ್ಲಿ ನವಭಾರತ ಚಿಂತಾಮಣಿಯ ತಂಡವನ್ನು ಎದುರಿಸ್ತಾ ಇರುವಂತಹ ಫ್ರಾನ್ಸ್ ಕೋಲಾರದ ತಂಡ ಇಲ್ಲಿ ಸೆಣಸಾಟವನ್ನು ಕಾಣ್ತಾ ಇದೆ. ಮೊದಲ ಹಂತದ 2 ವಿಕೆಟ್ಸ್ ಅನ್ನು ಈಗಾಗಲೇ ಪಡ್ಕೊಂಡಿರುವಂತಹ ಫ್ರಾನ್ಸ್ ಕೋಲಾರದ ತಂಡ ಅತ್ಯುತ್ತಮ ರೀತಿಯಾಗಿರುವಂತಹ ಚೆಂಡನ್ನು ಇಲ್ಲಿ ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೋರ್ವ ಆಟಗಾರ ಮಹೇಂದ್ರನ ಸೇರ್ಪಡೆ ಅಂಕಣವನ್ನು ಕೂಡ್ಕೊಳ್ತಾ ಇದೆ. ಮತ್ತೆ ಹೇಮಂತ ಬಹಳಷ್ಟು ಸುಂದರತೆ ಚೆಂಡು ಜಾಣಮೆ ಆಟವನ್ನು ಆಡ್ತಾ ಇದ್ದಾರೆ. ಮಿಡಿಕೆಟ್ ಮೇಲ್ಭಾಗದಲ್ಲಿ ಕ್ಷೇತ್ರರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದೋಟ ಮಾತ್ರ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಳಮತ 2ಕ್ಕೆ 2 ಬಹಳಷ್ಟು ಒಂದು ಸುಂದರತೆ ಕ್ಷೇತ್ರರಕ್ಷಣಾ ಜಮಾನನ್ನು ಕಂಡಿರುವಂತಹ ಒಂದು ತಂಡ ಬಹುತೇಕ ಒಂದು ಲೆಕ್ಕಾಚಾರದ ಹಾದಿಯನ್ನು ಗಮನಿಸುವಂತ ಪ್ರಯತ್ನವನ್ನು ಕಂಡ್ರ ಯುದ್ಧದ ಭೀತಿಯಿಂದ ತಪ್ಪಿಸಿಕೊಳ್ಳಲು ಚೀನಾದಲ್ಲಿ ಮಹಾ ಗೋಡೆಯನ್ನು ನಿರ್ಮಿಸಿದ್ರು. ಇಲ್ಲಿ ಬಹಳಷ್ಟು ಒಂದು ಸುಂದರತೆ ಕ್ಷೇತ್ರರಕ್ಷಣ ನಿರ್ಮಿಸ್ತಾ ಇರುವಂತಹ ಫ್ರಾನ್ಸ್ ಕೋಲಾರದ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಐದನೇ ಬಾರಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಪ್ರವೀಣ. ಅಲ್ಲಿ ಮೊದಲ 2 ಮಂದಿ ಆಟಗಾರರು ವಿಕೆಟ್ಸ್ ಅನ್ನ ಕಳೆದುಕೊಂಡು ಒಂದಷ್ಟು ಒತ್ತಡದಲ್ಲಿರುವಂತಹ ತಂಡ ನವಭಾರತ ಚಿಂತಾಮಣಿ. ಅಂತಿಮ ಹಂತಕ್ಕಾಗಿ ಮತ್ತೆ ಹೇಮಂತ ಪಂದ್ಯ ಮುಂದುವರಿಸಬೇಕು. ಪೂರ್ಣಾಂತರವಾಗಿತ್ತು.
ಯಕ್ಷ ಸೋಟಿಗಳಿಗೆ ಅವಕಾಶ ಬರ್ತಾ ಇದೆ. ಅಲ್ಲಿ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರದ ಛೇತ್ರ ಕ್ಷಣನ ಮುರಳಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿರ್ಣಾಯಕರು ವೈಡ್ ಬಾಲ್ ಅಂತ ತಿಳಿಸ್ತಾ ಇದ್ದಾರೆ. ಪಂದ್ಯದ ಮುಂದುವರಿಕೆಯನ್ನು ಕಾಣಬೇಕು. ಗೂಟಗಳ ಹಿಂಭಾಗದಲ್ಲಿ ಗೂಟರ ಅಕ್ಷರ ಒಂದಷ್ಟು ಎಡವಿಕೆಯನ್ನ ಮಾಡಿದ್ರು ಕೂಡ ಬಳಿಕ ಅದರ ಸರಿದೂಗಿಸೋದ ಪ್ರಯತ್ನವನ್ನ ಅಲ್ಲಿ ಆಟಗಾರ ಮಾಡ್ತಾ ಇದ್ದಾರೆ. ಮುರಳಿ ಛೇತ್ರ ಕ್ಷಣನ ಮಾಡಿದ್ರು. ಅಲ್ಲಿ ಬಾಜಿ ಅವರ ಮುಂದಾಳತ್ವದ ನಡೀತಾ ಇರುವಂತಹ ಒಂದು ಪಂದ್ಯಾಟ ಪೂರ್ಣಾಂತರವಾಗಿತ್ತು. ಸುರಕ್ಷಿತ ಛೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ರನ್ ಔಟ್ಸ್ಪೋರ್ಟ್ಗಳು ಅವಕಾಶಗಳ ನಿಟ್ಟಿನಲ್ಲಿ 3 ರನ್ ವಿಚಾರಿಸ್ಬೋದನ ಬಹಳಷ್ಟು ಒಂದು ಸುಂದರದ ಛೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ 3 ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಅಲ್ಲಿ ಮೊದಲ ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇರುವಂತಹ ತಂಡ 3 ವಿಕೆಟ್ಸ್ ಅನ್ನು ಕಳೆದುಕೊಂಡದಷ್ಟು ಒತ್ತಡದಲ್ಲಿ ನಿಲ್ತಾ ಇದೆ. ಅಲ್ಲಿ ಮೊದಲ ಹಂತದ ಸುಜಿತ್, ಆ ಬಳಿಕ ದೀಪು, ಆ ಬಳಿಕ ಪ್ರವೀಣ್, ಈ ರೀತಿಯಾಗಿರುವಂತಹ 3 ಮಂದಿ ಮೊದಲ ಓವರ್ನಲ್ಲಿ ವಿಕೆಟ್ಸ್ ಅನ್ನು ಕಳೆದುಕೊಂಡಿದೆ. ಅಲ್ಲಿ ಪ್ರವೀಣ ಬೌಲರ್ 2ನೇ ಓವರ್ ಆಗಿ ಸ್ಟಾರ್ಟ್ ಮಾಡುವ ಕಂಡುಕೊಳ್ತಾ ಇದ್ದಾನೆ. ಹಣ ಪಂದ್ಯಾಟ ಮುಂದುವರಿಸಬೇಕು. ಅಲ್ಲಿ 2ನೇ ಓವರ್ ಆಗಿ ಪ್ರವೀಣನ ಕರೆ ತರುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಈ ತಡವ ರೋಡ್ಗಳ ಮಾರ್ಗದಲ್ಲಿ ಛೇತ್ರರಕ್ಷಣ ವೈಫಲ್ಯ ಮುಖಾಂತರವಾಗಿ ಚೆಂಡು ಸೀಮಾರೇಖೆ ಅವರು ಮಾಡುವ ಕಾಣ್ತಾ ಇದೆ. ಲಕ್ಕಿ ಬೌಂಡ್ರಿ. ಮತ್ತೆ ಪ್ರವೀಣ ಮೊದಲ ಚೆಂಡಿಗಾಗಿ ಬಾರಿ. ಸುಂದರತೆಯ ಒಂದು ಚೆಂಡು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಒಂದು ಚೆಂಡಿನಲ್ಲಿ ಎಕ್ಸ್ಟ್ರಾ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಪ್ಲಸ್ ಬೌಂಡ್ರಿ ದಾಖಲಾತಿಯನ್ನು ಖಂಡಿತ ಮುಖಾಂತರವಾಗಿ ಆ ಬಳಿಕ ಅದನ್ನು ಸರಿದೂಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಕೋಲಾರ ಫ್ರೆಂಡ್ಸಿನ ಪ್ರವೀಣ ಸರ್. ಅಲ್ಲಿ ಲೈಟ್ ಆನ್ ಮಾಡಬೇಕು, ಆಫ್ ಮಾಡಬೇಕಲ್ಲಿ ಲೈಟ್. ಮಾತಾಡೋಣ ಚೆಂಡಿಯಾಗಿ. ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನವನ್ನು ಮಾಡಿದ್ರ ನಿಟ್ಟಿನಲ್ಲಿ ಎಡ್ಸರ್ಡ್ ಅವರ್ಸಿನ ಮೇಲ್ಭಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಒಡ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಡ ಜಾತಿಗೆ ಬರ್ತಾ ಇದೆ. ವ್ಯವಸ್ಥಿತವಾಗಿರುವಂತಹ ಹಗಲು ರಾತ್ರಿ ಒಂದು
ಪಂದ್ಯಾಟವನ್ನ ಕಂಡುಕೊಳ್ತಾ ಇದೆ ನೇತಾಜಿ ಕ್ರೀಡಾ ಶಿವರಾಶ್ರಯದಲ್ಲಿ. ಅಣ್ಣ ಪಂದ್ಯಾಟ ಮುಂದುವರಿಸಬೇಕು. ಪ್ರವೀಣ್ ಸದೈವರ್ಯ ಚೆಂಡು ಬಹಳಷ್ಟು ಪೂರ್ಣ ಅಂತರವಾಗಿ ಬೀಳ್ತಾ ಇದೆ. ಅಲ್ಲಿ ಓಟಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ವಾರದಲ್ಲಿ ಮೊಟ್ಟ ಮೊದಲ ಬಾರಿಯ ಹಗಲು ರಾತ್ರಿಯ ಒಂದು ವ್ಯವಸ್ಥಿತವಾಗಿರುವಂತಹ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 8 LED ಟವರ್ಗಳ ಅಡಿಯಲ್ಲಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟ್ಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್ ಆಗ್ತಾ ಇದೆ. ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡಿಕೊಳ್ತಾ ಇದ್ದಾನೆ ಕೂಡ. ಆ ನಿಟ್ಟಲ್ಲಿ ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಪ್ರವೀಣ ಪೂರ್ಣಾಂತರವಾಗಿತ್ತು. ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳು ತಾಳ್ಮೆ ಮೇಲ್ಭಾಗದಲ್ಲಿ ಒಂದೋಟ ಮತ್ತೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಚೆಂಡಿಗಾಗಿ ಮತ್ತೆ ಪ್ರವೀಣ ಆಡಿರುವಂತ 2 ಪಂದ್ಯದಲ್ಲೂ ಕೂಡ ಅಪಜಯವನ್ನು ಕಂಡಿರುವಂತ ಫ್ರಾನ್ಸ್ ಕೋಲಾರದ ತಂಡ ಅಲ್ಲಿ ಜಯದ ಹುಡುಕಾಟದ ಹೊಸ್ತಿಲಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕಳೆದ ಪಂದ್ಯಾಟ ನಂಬಲು ಅಸಾಧ್ಯ ರೀತಿ ಆಡಿರುವಂತ ಫಲಿತಾಂಶವನ್ನು ಕಂಡಿತು. ಪ್ರವೀಣ ತೇಲಿಬಿಟ್ಟ ಅಂತಿಮ ಈ ಬಾರಿಯ ಚೆಂಡು ಒಂದಷ್ಟು ತಿರುವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಟ್ಟವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮೋಸ್ ಆನ್ 10 runs ಫ್ರಮ್ ಇಂಪಾರ್ಟೆಂಟ್ 3 wickets now. ನೇತಾಜಿ ವಟರ ಬಳಗ ರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿಯ ಒಂದು ಗೌನಿಪಲ್ಲಿ ಹೃದಯ ಮಾಡ್ತಾ ನಡೀತಾ ಇದೆ. ಹಗಲು ರಾತ್ರಿಯ ಒಂದು ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿರುವಂತ ಅಭಿನಂದನ ತಿಳಿಸ್ತಾ ಇದ್ದಾವೆ. ಯಸ್ಸವನಿ ಒಂದು ಪಂದ್ಯದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಅನುಭವಿ ಕ್ಯಾಮ್ರಾ ಮ್ಯಾನರ್ಸ್ ಗಳನ್ನು ಒಳಗೊಂಡಿರುವಂತಹ ಒಂದು ಸಂಸ್ಥೆ ಬಹಳಷ್ಟು ಒಂದು 10 ಟನ್ನಿನ ರೂಪಾಂತರವಾಗಿ ಪಂದ್ಯ ತೊಳೆದ ನೇರ ಪ್ರಸಾರವನ್ನ ಸೆರೆ ಹಿಡಿತಾ ಇದೆ. ತೊಳಿತಿರೋ ಜಾಗದಲ್ಲಿ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ವೀಕ್ಷಿಸಬಹುದಾಗಿರುವಂತಹ ನೇರ ಪ್ರಸಾರ ಸಂಸ್ಥೆ ಆಗ್ತಾ ಇದೆ. ಯಸ್ಸವನ್ ಆ ನಿಟ್ಟಿನಲ್ಲಿ ಮತ್ತೋರ್ವ ಹೊಸ ಬೌಲರ್ ಸ್ವಾಮಿ ಎಸೆದ ಮೊದಲ ಚೆಂಡು ಪೂರ್ಣಾಂತರವಾಗಿತ್ತು. ಅಲ್ಲಿ ಓಟ್ಗಳಲ್ಲಿ ಮತ್ತೆ ಅವಕಾಶವನ್ನು ನೀಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯದ ಮೇಲೆ ಹಿಡಿತವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇರುವಂತಹ ಫ್ರಾನ್ಸ್ ಕೋಲಾರದ ತಂಡ ಬಹಳಷ್ಟು ಒಂದು ಜವಾಬ್ದಾರಿಯುತ ಆಗಿರುವಂತಹ ಆಟವನ್ನು ಆಡ್ತಾ ಇದ್ದಾರೆ. ಶಾಟ್ ಆಗಿತ್ತು. ಓಟ್ಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಸಮಯ ಸರಿತಾ ಇದ್ದಾಗ ಬಹಳಷ್ಟು ಒಂದು ಪ್ರೇಕ್ಷಕರ ಜಮಾವಣೆ ಹೆಚ್ಚಾಗ್ತಾ ಇದೆ. ಅಂಕಣ ಹೌಸ್ ಫುಲ್ ಆಗ್ತಾ ಇದೆ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಹೆಚ್ಚಾಗಿ 3 ಸತತವಾಗಿರುವಂತಹ ಡಾಟ್ ಬಾಲ್ ಅಲ್ಲಿ 3ನೇ ಓವರ್ನಲ್ಲಿ ಸ್ವಾಮಿ ಎಸಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ 4ನೇ ಚೆಂಡಿಗಾಗಿ ಬಾರಿ ಪಂದ್ಯ ಮುಂದುವರಿಸಬೇಕು. ಶಾಟ್ ಆಗಿರ್ತಕ್ಕಂಥ ಚೆಂಡು ಪರ್ಫೆಕ್ಟ್ ಆಗಿರುವಂತಹ ಟೈಮಿಂಗ್ ಶಾಟ್ ಮುಖ್ಯವಾಗಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರ ಭಾಗವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ ಆ ರೋಟಗಳ ಸೇರ್ಪಡೆ ಅಲ್ಲಿ 4ನೇ ಚೆಂಡಿನಲ್ಲಿ ದಾಖಲಿಸ್ತಾ ಇದ್ದಾರೆ ಕೂಡ. ಮೊದಲ 3 ಚೆಂಡನ್ನು ಅತ್ಯುತ್ತಮ ರೀತಿಯಾಗಿರುವ ದಾಖಲಿಸಿರುವಂತಹ ಸ್ವಾಮಿ 4ನೇ ಚೆಂಡಿನಲ್ಲಿ 6 ಓಟಿಗಳಿಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಅಸ್ರಾರ್ ಅತ್ಯುತ್ತಮ ರೀತಿಯಾಗಿರುವಂತಹ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ಔಟ್ ರೈಡ್ ಆಗಿತ್ತು. ಜೋಡಿಗಳ ಹಿಂಭಾಗದಲ್ಲಿ ಸುಲಭದ ಚಾನ್ಸ್ ಅನ್ನ ಪಡ್ಕೊಳ್ಳೋ ಮುಖಾಂತರವಾಗಿ ಮತ್ತೆ ವಿಕೆಟ್ಸ್ ಆಘಾತವನ್ನ ಕಾಣ್ತಾ ಇದೆ. 4ನೇ ವಿಕೆಟ್ಸ್ ಪತನ.
ಕಳೆದ ಒಂದು ಚೆಂಡಿನಲ್ಲಿ ಭರ್ಜರಿ ಒಂದು ಬಲ ಸಿಡಿಲ ಹೊಡೆತವನ್ನ ದಾಖಲಿಸಿರುವಂತಹ ಅಸ್ರಾರ್. ಆ ಬಳಿಕ ನಂತರ ಚೆಂಡಿನಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ಸ್ವಾಮಿ ಅತ್ಯುತ್ತಮ ರೀತಿಯಾಗಿರುವಂತಹ ಚೆಂಡನ್ನು ದಾಖಲಿಸಿದ್ರು. ಅಲ್ಲಿ ವಿಕೆಟ್ ಸಾರಥ್ಯವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಮತ್ತವರು ಆಸಾಡಿಯಾರು ದಿನಾಕರ್ ಅಂಕಣವನ್ನ ಸೇರ್ತಾ ಇದ್ದಾರೆ. ಓಟದ ಬರವನ್ನ ಕಂಡಿರುವಂತಹ ತಂಡ ಅದ್ಯಾರು ಆಸರೆ ಆಗಬಲ್ಲಂತ ಹೊಡೆತವನ್ನ ಇಲ್ಲಿ ದಾಖಲಿಸಾರ ನೋಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸ್ವಾಮಿ ಅಂತಿಮ ಚೆಂಡಿಗಾಗಿ ಪಂದ್ಯ ಮುಂದುವರಿಸಬೇಕು. ಸ್ವಾಮಿ ತೆಲಿಬೆಟ್ಟೆ ಬಾರಿಯ ಚೆಂಡು ಫಾಸ್ಟ್ ಆಗಿರುವಂತಹ ಗ್ಯಾಪ್ ಶಾಟ್ ಮುಟ್ಟಾದ್ರು ಅಲ್ಲಿ ಚಂದು ಸೀಮರಾಜ್ ಅವ್ರ ಕಂಡುಕೊಳ್ತಾ ಇದ್ದ ಬೌಂಡ್ರಿ 4 ಓಟಿಗಳ ಸೇರ್ಪಡೆ ಅತ್ಯುತ್ತಮ ರೀತಿ ಆಗಿರುವಂತಹ ಹೊಡೆದವನ್ನ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಚಂಡು ಸೀಮರಾಜ್ ಅವ್ರ ಕಂಡುಕೊಳ್ತಾ ಇದೆ. ಆಕರ್ಷಿತ ಬೌಂಡ್ರಿಯನ್ನ ಅಂತಿಮ ಒಂದು ಚೆಂಡಲ್ಲಿ ದಾಖಲಿಸ್ತಾ ಇದ್ದಾರೆ. ಈ ಬೌಂಡ್ರಿಯ ಮುಖಾಂತರವಾಗಿ ತಳಮತ್ತ 20 ಓಟವನ್ನು ದಾಖಲಿಸ್ತಾ ಇರುವಂತ ನವ ಭಾರತ ಮಂಚನಹಳ್ಳಿಯ ತಂಡ. ಫ್ರೆಂಡ್ಸ್ ಟ್ರೋಲರದ ತಂಡ ದಿನದ ಮುಂದಿನ ಹಂತದಲ್ಲಿ ಯಾವ ರೀತಿ ಆಗಿರುವಂತ ಬೌಲರ್ಸ್ ಅನ್ನ ಇಲ್ಲಿ ಸರ್ ನೋಡ್ಬೇಕಾಗಿದೆ. ಅಲ್ಲಿ ನಮ್ಮ ಒಟ್ಟಿಗೆ ಪದರದ ವೀಕ್ಷಣೆ ಮಾಡ್ತಾ ಇರುವಂತಹ ನಮ್ಮ ಈ ಬಾರಿದ ಆರಕ್ಷಕ ಠಾಣೆಯ ಸಿಬ್ಬಂದಿಯ ವರ್ಗದವರಿಗೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವ. ನೇತಾಜಿ ಕ್ರೀಡಾಸ್ ಟೂರ್ನಮೆಂಟ್ಗಳ ಪರವಾಗಿ ಅಲ್ಲಿ 4 ಓವರ್ ಮೊದಲ ಚೆಂಡಿಗಾಗಿ ಮತ್ತೋರ್ವ ಬೌಲರ್ ಅನ್ನ ಪರಿಚಯಿಸುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದೆ. ಎಸ್ ರಾಜಮಾರ್ಗದಲ್ಲಿ ಫೈಜಾನ್ ಎಸೆದ ಮೊದಲ ಚೆಂಡು ತೀರಾ ಡೋಟಿಗಳ ಬಲಮಾರ್ಗದಲ್ಲಿ ಅದು ಹೋಗ್ತಾ ಇದೆ. ವೈಡ್ ಬಾಲ್ ಅನ್ನೋದ ತಿಳಿಸ್ತಾ ಇದ್ದಾರೆ. ಎಕ್ಸ್ಟ್ರಾ ಸೋಟಿಗಳಿಗೆ ಅವಕಾಶ ಮಾಡಿಕೊಟ್ರು. ಸುಂದರತೆ ಚೆಂಡು ಜಾಣ್ಮೆಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಲಾಂಗ್ ಆಫಿನ ಮೇಲ್ಭಾಗದಲ್ಲಿ ಹೇಮಂತ ಛೇತ್ರಾಕ್ಷಣ ಮಾಡಿದ್ರು. ಆ ಮುಖಾಂತರವಾಗಿ ತಳ ಮತ್ತೆ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದೆ. 22 ಓಟಗಳು. ಸ್ಲೋವರ್ ಚೆಂಡು ದಾಂಡಿಗರಿಗೆ ವಂಚಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೇಲ್ನೋಟದ ಲೆಕ್ಕಾಚಾರದ ಹಾದಿಯನ್ನು ಗಮನಿಸಿಕೊಂಡು ಅದನ್ನ ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೂಡ. ಪೂರ್ಣಾಂತರವಾಗಿತ್ತು. ಮತ್ತೆ ಡಾಟ್ ಬಾಲ್. ಒಮ್ಮೆ ಸ್ಲೋವರ್ ಅವಕಾಶ ಮಾಡಿಕೊಟ್ರ ಮತ್ತೊಮ್ಮೆ ವೇಗವಾಗಿರುವಂತಹ ಚೆಂಡನ್ನು ದಾಖಲಿಸುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಈ ರೀತಿ ಆಗಿರುವಂತಹ ಚೆಂಡುಗಳನ್ನ ಬಹುತೇಕವಾಗಿ ತಂಡಕ್ಕೆ ಒಂದಷ್ಟು ಲಾಭದಾಯಕವಾಗಿರುವಂತಹ ಅಂಶವನ್ನ ಕಾಣಬಹುದಾಗ್ತಾ ಇದೆ. ಫೈಜಾನ್ ಎಸೆದಿ ಬಾರಿಯ ಚೆಂಡು ಲೆಫ್ಟ್ ಹ್ಯಾಂಡ್ ಶಾಟ್ ಮುಟ್ಟಾಡುವಾಗೆ ಚೆಂಡು ಲಾಂಗ್ ಸೀಮರ ಮಾರ್ಗದಲ್ಲಿ ಸಿಕ್ಸರ್ ಸೇರ್ಪಡ ಭರ್ಜರಿ ಆಗಿರುವಂತಹ ಹೊಡೆತವನ್ನ ದಾಖಲಿಸ್ತಾ ಇದ್ದಾರೆ. ಮೊದಲ 3 ಚೆಂಡನ್ನು ಅತ್ಯುತ್ತಮ ರೀತಿಯಾಗಿ ದಾಖಲಿಸಿದ್ರು. ಆ ಬಳಿಕ 4ನೇ ಚೆಂಡಿನಲ್ಲಿ ಒಂದು ಬಲ ಸಿಡಿಲ ಹೊಡೆತವನ್ನ ದಿನಾಕರ್ ದಾಖಲಿಸ್ತಾ ಇದ್ದಾರೆ. ಫೈಜಾನ್ ಎಸೆದಿ ಬಾರಿಯ ಚೆಂಡು ಮತ್ತೆ ಎಕ್ಸ್ಟ್ರಾ ಸೋಟ್ಗಳು. ಸಿಕ್ಸರ್ ಬಳಿಕ ಎಕ್ಸ್ಟ್ರಾ ಸೋಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಭಾಗದಲ್ಲಿ ಬಹಳಷ್ಟು ಒಂದು ಜನಪ್ರಿಯತೆಯನ್ನು ಕಂಡುಕೊಂಡಿರುವಂತಹ ತಂಡ, ಬಹಳಷ್ಟು ಒಂದು ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿರುವಂತಹ ನೇತಾಜಿ ಕ್ರೀಡಾ ಶಿವರಾಷ್ಟ್ರದಲ್ಲಿ ನಡೀತಾ ಇದೆ.
ನೇತಾಜಿ ಕ್ರಿಕೆಟ್ ಆರ್ಸಿವ ರಾಷ್ಟ್ರದಲ್ಲಿ ನಡೀತಾ ಇದೆ. ಹಗಲು ರಾತ್ರಿ ಒಂದು ವ್ಯವಸ್ಥಿತವಾಗಿರುವಂತಹ ಚೆಂಡು ದಾಂಡಿನ ಕ್ರಿಕೆಟ್ ಸಮರವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಫೈಜಾನ್ ಅಂತಿಮ ಒಂದು ಚೆಂಡು ಡಾಟ್ ಬಾಲ್ ದಾಟಲಾತಿಯನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯ 4 ಓವರ್ಗಳ ಮುಕ್ತಾಯಕ್ಕೆ ತಳ ಮೊತ್ತ 29 ಓಟವನ್ನು ದಾಟಲಿ ಸೇರುವಂತಹ ತಂಡ 4 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅಂತಿಮ 6 ಚೆಂಡಿನ ಆಟ ಮಾತ್ರ ಬಾಕಿ ಉಳಿದುಕೊಳ್ತಾ ಇದೆ. ಆದಷ್ಟು ಓಟವನ್ನು ದಾಟಲಿ ಸರ್ ನೋಡಬೇಕಾಗಿದೆ. ಬಾಜಿ ಅವರ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ಒಂದು ಪಂದ್ಯಾಟ. ಈ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿಯ ಒಂದು ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಅಂತಿಮ ಓವರ್ಗಾಗಿ ಮತ್ತೊಂದು ಬೌಲರ್ ಯಾರು ಅಲ್ಲಿ ವೈಶಾಟ್ ಬೌಲರ್ ಅಂತಿಮ ಓವರ್ಗಾಗಿ ಅಂತಿಮ ಹಂತದ 6 ಚೆಂಡಿನ ಆಟ ಮಾತ್ರ ಬಾಕಿ ಉಳಿದುಕೊಳ್ತಾ ಇದೆ. ವೈಶಾಟ್ ಬೌಲರ್ ಸೈಡ್ ಅಡಿಮಾಟದಲ್ಲಿ ಮಹೇಂದ್ರ ಬಹಳಷ್ಟು ಒಂದು ಸುಂದರತೆ ಚೆಂಡು ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಚೇತರಾಕ್ಷಣ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಒಂದು ಓಟಿಗಳ ಸೇರ್ಪಡೆಯೂ ಕೂಡ ಮತ್ತೆರಡನ ಚೆಂಡಿಗಾಗಿ ವೈಶಾಟ್ ತೇಲಿ ಬಿಟ್ಟ ಎರಡನೇ ಚೆಂಡು ದಾಂಡಿಗರಿಗೆ ವಂಚಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಓಟಿಗಳಿಗೆ ಮತ್ತೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟು ಒಂದು ಸುಂದರತೆ ಚೆಂಡನ ಇಲ್ಲಿ ಅರಿತುಕೊಂಡು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 3ರ ಚೆಂಡಿಗಾಗಿ ದಿನಾಕರ್ ಸೈಡ್ ಮಾಡಿದಲ್ಲಿ ಈಗಾಗಲೇ ಒಂದು ಭರ್ಜರಿ ಆಗಿರುವಂತಹ ಸಿಕ್ಸರ್ ಅನ್ನು ದಾಖಲಿಸಿರುವಂತಹ ಆಟಗಾರ. ಸುಂದರತೆ ಚೆಂಡು ಔಟ್ ರೈಡ್ಸ್ ಆಗಿತ್ತು ಡೋಟರಲ್ಲಿ ಮಾಡಿದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಟೂರ್ನಮೆಂಟ್ಗೆ ಸಾಧನವನ್ನು ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಟೂರ್ನಮೆಂಟಿನ ಪರವಾಗಿ ಆಗಿರ್ತಕ್ಕಂಥ ಅಭಿನಂದನೆ ತಿಳಿಸ್ತಾ ಇದ್ದಾವ. ಮತ್ತೆ ಅಂತ ಟಾಡಿ ವೈಶಾಟ್ ತೆಲಿಬಿಟ್ಟ 4ನೇ ಚೆಂಡು ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ಮುಖ್ಯವಾಗಿ ಲಾಂಡೋನ್ ನಡುವಣವಾಗಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಚೇತರಾಕ್ಷಣ ವೈಫಲ್ಯವನ್ನು ಕಾಣ್ತಾ ಇದೆ. ಕೇವಲ ಒಂದೋಟ ಮಾತ್ರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಚೇತರಾಕ್ಷಣ ವೈಫಲ್ಯವನ್ನು ಮಾಡ್ತಾ ಇದ್ದಾರ. ಆ ನಿಟ್ಟಿನಲ್ಲಿ ಮತ್ತೆ 5ನೇ ಚೆಂಡಿಗಾಗಿ ಮಾರಿ ವೈಶಾಖ ಎಸೆದ 5ನೇ ಚೆಂಡು ಒಂದಷ್ಟು ತೀರ್ಮಾನ ಪಡ್ಕೊಳ್ತಾ ಇರುವಂತಹ ಚೆಂಡು ಹೊರ ತೀರ್ಮಾನ ಕಾಣ್ತಾ ಇದೆ. ಗೂಟಗಳ ಭಾಗದಲ್ಲಿ ಗೂಟ ರಕ್ಷಣೆನ ಕೈ ಸೇರ್ತಾ ಇದೆ. ವೈಶಾಖ್ ಎಸೆದ ಅಂತಿಮ ಒಂದು ಚೆಂಡು ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ಮುರಳಿ ಚೇತರಾಕ್ಷಣ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮೊದಲ ಇನ್ನಿಂಗ್ಸ್ ಮುಟ್ಟವನ್ನು ಕಂಡುಕೊಳ್ತಾ ಇದೆ. 33 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಟಾರ್ಗೆಟ್ ಸಂಖ್ಯೆ 34 ಓಟವನ್ನ ಎದುರಾಳಿ ಆಟಗಾರ ನೀಡ್ತಾ ಇದ್ದಾರ. ಅಲ್ಲಿ ಓಪನರ್ಸ್ ಗಳು ಆದಷ್ಟು ಬೇಗ ಬನ್ನೆಲ್ಲದ ಕೇಳ್ತಾ ಇದ್ದಾವ. ನೋಡಿ ಅಲ್ಲಿ ಮುಂದಿನ ಪದಾಟವನ್ನು ಆಡುವಂತ ಕ್ಯಾಪ್ಟನ್ಸ್
ಎಂಸಿಸಿ ಸಿಡ್ಲಘಟ್ಟ ತಂಡದ ನಾಯಕರ ಜ್ಯೋತಿರಾಜಿ, ಎಎಂಸಿಸಿ ಬಾಬು 11 ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ಟಾಸ್ ಇಟ್ ಬರಬೇಕು. ಆ ಒಂದು ಪಂದ್ಯಾಟದ ಟಾಸ್ ನೆರವೇರಿಸ್ತಾ ಇರುವಂತ ನಮ್ಮ ಕೊಡುಪಲ್ಲಿಯ ಅನಿಲ್ ಅವರು ಆ ಒಂದು ಟಾಸಿನ ಪ್ರಕ್ರಿಯೆಗೆ ಭಾಗಿಯಾಗಿ ಅನ್ನೋದ ಕೇಳಿಕೊಳ್ತಾ ಇದ್ದಾವ. ಅಲ್ಲಿ ಮೊದಲ ಅಂತ ನ್ಯಾಷನಲ್ ಪರಸ್ಪರ ಆಟವನ್ನು ಕೊಡ್ಕೊಳ್ತಾ ಇದ್ದಾರೆ ಫೈಜಾನ್ ಜ್ಯೋತಿರಾಜಿ ದೀಕ್ಷಿತ್. ಮೊದಲ ಚೆಂಡು ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ಸೈಡ್ ಅರ್ಜ್ ಆಡ್ತಾ ಇದೆ ಡೋಟ್ಗಳ ಹಿಂಭಾಗದಲ್ಲಿ. ಓಟ್ಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ದೀಪು ಚಂದ್ರಕ್ಷಣ ಡೋಟ್ಗಳ ಹಿಂಭಾಗದಲ್ಲಿ ಮಾಡ್ತಾ ಇದ್ದಾನೆ. ಮತ್ತೆ ಎರಡನ ಚೆಂಡಿಯಾಗಿ ಈ ತಂಡದ ಪ್ರವೀಣ್ ತೇಲ್ಬಿಟ್ಟೈ ಬರೆಯ ಚೆಂಡು ಡೀಪ್ ಟೌನ್ ಬಾಂಡ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರದ ಚಾನ್ಸ್ ಅನ್ನ ಪಡ್ಕೊಳ್ಳೋ ಮುಖ್ಯನ ವಿಕೆಟ್ ಸ್ಪತನ. ಅಲ್ಲಿ ವಿಕೆಟ್ ಸಾಗದವನ್ನ ಕಂಡುಕೊಳ್ತಾ ಇದೆ. ಡೀಪ್ ಟೌನ್ ಬ್ಯಾಂಡ್ ಮೇಲ್ಭಾಗದಲ್ಲಿ ನವೀನ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಿಕೆಟ್ ಸಾಗದವನ್ನ ಕಂಡುಕೊಳ್ತಾ ಇದೆ. ಸಿಂಚು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಈ ತಂಡದ ಪ್ರವೀಣ್ ಸದೆ ಬಾರಿಯ ಚೆಂಡು ಅಲ್ಲಿ ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶ ಹೇಳಿತ್ತು. ನೋಡಿ ಊಟ ರೆಡಿ ಆಗಿದೆ. ಪಂದ್ಯಾಟವನ್ನು ಆಡುವಂತ ಆಟಗಾರರನ್ನು ಹೊರತುಪಡಿಸಿ ಉಳಿದ ಆಟಗಾರ ಎಲ್ಲರೂ ಕೂಡ ಇಮಿಡಿಯೇಟ್ಲಿ ಅದನ್ನ ಪಡ್ಕೊಳ್ಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ.
ಮತ್ತೆ ಪ್ರವೀಣ ಈ ಬಾರಿ ಎಸೆದ ಚೆಂಡು ಗೂಡಿನೊಳಿ ಮಾಡಿದಲ್ಲಿ ಕ್ಷಣಕಾಲ ಗಾಳಿಯಲ್ಲಿತ್ತು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಬಹಳಷ್ಟು ಒಂದು ಸುಂದರತೆ ಚೆಂಡನ ದಾಟಳಿಸ್ತಾ ಇರುವಂತಹ ಪ್ರವೀಣ ನವ ಭಾರತ ಚಿಂತಾಮಣಿಯ ಪರವಾಗಿ. ತೀರಾ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ದಾಟಲಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದೇಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಕ್ಯಾಚ್ ಅನ್ನ ಪಡ್ಕೊಳ್ಳುವಂತ ಬಹುತೇಕ ಕಷ್ಟ ಲೆಕ್ಕಾಚಾರ ಅದನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಅಂತಿಮ ಹಂತದಲ್ಲಿ ಚೆಂಡು ಕೈ ಜಾರಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಒಟ್ಟಿನಲ್ಲಿ ಅವಕಾಶಗಳು ಬರ್ತಾ ಇದೆ ಕೂಡ. ಮತ್ತೆ ಪ್ರವೀಣ ತೀರಾ ಕೆಳಮಟ್ಟದಲ್ಲಿ ಅದು ಹೋಗ್ತಾ ಇದೆ. ಓಟಿಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಮೊದಲ ಒಂದು ಮುಕ್ತಾಯವನ್ನ ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1. Score is on 3 for important 1 wickets now. ಉಳಿದ 24 ಚೆಂಡಿನ ಮುಂದೆ 31 ಓಟವನ್ನು ದಾಟಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ. ಬಹುತೇಕ ಸುಲಭದ ಲೆಕ್ಕಾಚಾರದಲ್ಲಿದೆ. ನೋಡಬೇಕಾಗಿದೆ ಅದ್ಯಾರು ಈ ಒಂದು ಪಂದ್ಯಾಟವನ್ನು ಜಯಿಸ್ತಾರೆ ಎಂಬುದಾಗಿ. ಹಣ ಪಂದ್ಯಾಟ ಇಮಿಡಿಯೇಟ್ಲಿ ಮುಂದುವರಿಸಬೇಕು. ಟೈಮರ್ ಆನ್ ಇರ್ತದೆ. ಅದರ ಒಳಗಾಗಿ ಇನಿಟ್ಸ್ ಎಲ್ಲ ಮುಗಿಸ್ಬೇಕು ಅನ್ನೋದ ಕೇಳ್ತಾ ಇದ್ದಾವೆ. ಈ ತಲುವ ದಿನಾಂಕ ರಸದ ಮೊದಲ ಚೆಂಡು ಸುಂದರ ದೊಡ್ಡವನ ಚೇತನ್ ಸ್ಟ್ರಾಲರ್ ಮೇಲ್ಭಾಗದಲ್ಲಿ ದಾಟಲಾತಿಯನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ ಷಟ್ಕ 6 ಓಟಗಳ ಸೇರ್ಪಾಡ. ಆ ಒಂದು ಟೂರ್ನಮೆಂಟ್ಗೆ ಸಹಕಾರವನ್ನು ಕೊಟ್ಟು ಅಲ್ಲಿ ನಮ್ಮ ತಲೆಗೆ ಹೂಡೊಟ್ಟುಕೊಂಡು ಪಂದ್ಯದ ವೀಕ್ಷಣೆಗಾಗಿ ಆಗಮಿಸ್ತಾ ಇರುವಂತ ನಮ್ಮ GK ನಾಗರಾಜ್ ಸರ್ ಅವರಿಗೆ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾಗಿ ತಂಡದ ಸ್ವಾಗತವನ್ನು ತಿಳಿಸ್ತಾ ಇದ್ದಾವೆ. ಸುಂದರತೆ ಚೆಂಡು ತಳಮೆ ಮೇಲ್ಭಾಗದಲ್ಲಿ ಅಂತಿಮ ಹಂತದಲ್ಲಿ ಚೆಂಡು ದಾಂಡಿಗೆ ತಳ್ಳುವಂತ ಪ್ರಯತ್ನವನ್ನ ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ 2 ಓಟಗಳ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಒಂದು ವೈಭವತಾಗಿ ನಡೀತಾ ಇರುವಂತಹ ಒಂದು ಮೈದಾನದಲ್ಲಿ ಅದರಲ್ಲಿ ರಾತ್ರಿ ಮೊಟ್ಟ ಮೊದಲ ಬಾರಿಯ ಒಂದು ಬಹಳಷ್ಟು ದೊಡ್ಡ ಮಟ್ಟದ ಪಂದ್ಯಾಟ ನಡೆಸ್ತಾ ಇದೆ. ಮತ್ತೆ ಅಂತ ಕಾಗಿ ಸುಂದರತೆ ಚೆಂಡು ಜಾಣ್ಮೆಯ ಆಟವನ್ನು ಆಡ್ತಾ ಇದ್ದಾರೆ. ಡೀಪ್ ಕವರ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಳಮತ್ತ ಕೂಡ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಕೋಲಾರದ ತಂಡ ಬಹುತೇಕ ಪಂದ್ಯಾಟವನ್ನ ಜಯಿಸಲೇಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ದಿನಾಚಾರ್ ಈ ಹಂತಕ್ಕಾಗಿ ಸುಂದರತೆ ಚೆಂಡು ಮುಖ್ಯವಾಗಿ 2ರ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ದೀಕ್ಷಿತ್ ವಿಕೆಟ್ಸ್ ಪತನ.
ಅಲ್ಲಿ ಪಂದಡ ಮುಂದುವರಿಕೆಯನ್ನು ಕಾಣಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾವೆ. ಒಂದು ಸುಂದರತೆ ಆಟವನ್ನ ತೋರ್ಪಡಿಸ್ತಾ ಇರುವಂತಹ ಆಟಗಾರರು ಇಲ್ಲಿ ವಿಕೆಟ್ ಆಟವನ್ನ ಕಂಡುಕೊಳ್ತಾ ಇದ್ದ ನಿಟ್ಟಿನಲ್ಲಿ ಮತ್ತೋರ್ವ ಆಟಗಾರ ಅಂಕಣವನ್ನ ಸೇರ್ತಾ ಇದ್ದಾರೆ. ಅರುಣ ನಡು ಸರದಿ ಮತ್ತೋರ್ವ ಅಪಚಾಲದ ಬಂಟ ತಂಡದ ಒತ್ತಡವನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ನೋಡ್ಬೇಕಾಗಿದೆ. ಲೋವರ್ ಫುಲ್ ಟಸ್ ಆಗಿತ್ತು ಡೀಪ್ ಮಿಡ್ ಮೇಲ್ಭಾಗದಲ್ಲಿ ಅರುಣನ ಹೊಡೆತ ಟೈಟ್ ಹೊಡ್ತಾ ಇದ್ದ ನಿಟ್ಟಿನಲ್ಲಿ ವಿಕೆಟ್ಸ್ ಪತನ. 3 ರನ್ ವಿಕೆಟ್ಸ್ ಆಘಾತವನ್ನ ಕಾಣ್ತಾ ಇದೆ. ಈ ಓವರ್ ನಲ್ಲಿ 2 ರನ್ ವಿಕೆಟ್ಸ್ ಆಘಾತವನ್ನ ಕಂಡುಕೊಳ್ತಾ ಇದೆ. ಬಹಳಷ್ಟು ಒಂದು ಸುಂದರತೆ ಚೆಂಡುಗಳನ್ನು ದಾಟಲಿಸ್ತಾ ಇರುವಂತಹ ಬೌಲರ್ ಕೂಡ. ಶಾರ್ಟ್ ರೈಸಿಂಗ್ ಡೆಲಿವರಿ ಓಟಿನಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ. ಈ ಒಂದು ಕ್ರೀಡಾಂಗಣದ ಮಾಲೀಕರಾಗಿರುವಂತಹ ಸತೀಶ್ ಸ್ವಾಮಿ ಅವರು ಪದಕೂಟದ ವೀಕ್ಷಣೆಗಾಗಿ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಒಂದು ಟೂರ್ನಮೆಂಟಿನ ಪರವಾಗಿ ಪ್ರೀತಿಪೂರ್ವಕ ಆಗಿರುವಂತಹ ಸ್ವಾಗತವನ್ನ ತಿಳಿಸ್ತಾ ಇದ್ದಾವೆ. ಬಹಳಷ್ಟು ಒಂದು ದೊಡ್ಡ ಮಟ್ಟದ ವೈಭವ ಆಗಿರುವಂತಹ ಪಂದ್ಯಾಟ ನಡೀತಾ ಇದೆ. 2 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಟ್ರೋಲಾರದ ತಂಡ ಕೇವಲ 12 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಮಹತ್ವದ 3 ವಿಕೆಟ್ಸ್ ಅನ್ನು ಕೂಡ ಈಗಾಗಲೇ ಕಳೆದುಕೊಂಡಿರುವಂತಹ ತಂಡ. ಉಳಿದ 18 ಚೆಂಡಿನ ಮುಂದೆ 22 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ. ನೋಡಬೇಕಾಗಿದೆ ಸೋಲು ಗೆಲುವಿನ ಲೆಕ್ಕಾಚಾರದ ಮಧ್ಯೆ ಯಾರು ಮುನ್ನುಡಿಯನ್ನ ಬರೀತಾರೆ ಎಂಬುದಾಗಿ. ಪಂದ್ಯಾಟ ಆದಷ್ಟು ಬೇಗ ಮುಂದುವರಿಸಬೇಕು. ಈ ಪಂದ್ಯಾಟ ಮುಕ್ತಾಯ ತರುವಾಯ ಬಹಳಷ್ಟು ಪಂದ್ಯಾಟಗಳು ನಡಿಬೇಕಾಗಿದೆ ಈ ದಿನ. ಆ ನಿಟ್ಟಿನಲ್ಲಿ ಪಂದ್ಯಾಟವನ್ನು ಶಿಬ್ರಗತಿಯಲ್ಲಿ ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. 18ಕ್ಕೆ 22. ಮೊದಲ ಚೆಂಡಿಯಾಗಿ ಹರಿ ಎಸೆದ ಮೊದಲ ಚೆಂಡು ಒಂದಷ್ಟು ನಡೆತವನ್ನ ಕಂಡುಕೊಳ್ತಾ ಇದೆ. ದಾಂಡಿಗರಿಗೆ ಒಂದಷ್ಟು ತೆರನ ಮಾಡ್ತಾ ಇರ್ತಾ. ಈ ರೀತಿಯಾಗಿರುವಂತಹ ಚೆಂಡುಗಳು ಹೊಡೆತವನ್ನ ದಾಖಲಿಸುವುದು ಬಹುತೇಕವಾಗಿ ಕಷ್ಟದ ಲೆಕ್ಕಾಚಾರ ಮಾಡ್ತಾ ಇದೆ. ಮತ್ತೆರಡನೇ ಚೆಂಡಿಗಾಗಿ ಹರಿ ಹರಿಯ 2ನೇ ಚೆಂಡು ಸಡನ್ ಗೆದ್ದವನ್ನ ಕಂಡುಕೊಳ್ತಾ ಇದೆ. ಮತ್ತೆ ಡೌಟ್ ಬಾಲಿನ ಸೇರ್ಪಡೆಯೂ ಕೂಡ. ಹಾಗಾದ್ರೆ ರಾತ್ರಿ ಒಂದು ವ್ಯವಸ್ಥಿತ ಆಗಿರುವಂತಹ ಪಂದ್ಯಾಟ ನಡೀತಾ ಇದೆ ಕೂಡ. ಬಾಜಿ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ಡೌನಿಪಲ್ಲಿ ಹೃದಯ ಭಾಗದಲ್ಲಿ ನೇತಾಜಿ ಕ್ರೀಡಾರ್ಸ್ ಇವರ ಆಶ್ರಯದಲ್ಲಿ ವ್ಯವಸ್ಥಿತವಾಗಿರುವಂತಹ ಹಗಲು ರಾತ್ರಿಯ ಪಂದ್ಯಾಟ ನಡೀತಾ ಇದೆ. ಎಸ್7 ಒಂದು ಪಂದ್ಯದ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಮತ್ತೆ ಹರಿ ತೆಲಿಬಟ್ಟೆ ಮರ್ಯ ಚೆಂಡು ಔಟ್ ರೈಡ್ಸ್ ಆಗಿತ್ತು. ತಳಮನ್ ಮೇಲ್ಭಾಗದಲ್ಲಿ ಕ್ಷೇತ್ರಕ್ಷಣ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದೋಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 2 ಚೆಂಡುಗಳು ಬಹಳಷ್ಟು ಒಂದು ಸುಂದರವಾಗಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 3ನೇ ಚೆಂಡಿನಲ್ಲಿ ಔಟ್ ರೈಡ್ಸ್ ಆಡುವ ಮುಖಾಂತರವಾಗಿ ಒಂದು ಓಟಿನಲ್ಲಿ ಅವಕಾಶಗಳು ಬರ್ತಾ ಇದೆ. ಅಣ್ಣ ಪಂದ್ಯಾಟ ಮುಂದುವರಿಸಬೇಕು. ನಮ್ಮೊಟ್ಟಿಗೆ ಸಹಕರಿಸಿ ಅನ್ನೋದಾಗಿ ಕೇಳ್ತಾ ಇದ್ದಾವೆ. ಬೀಸುವಂತ ಪ್ರಾಂತವನ್ನ ಕಾಣ್ತಾ ಇದ್ದಾರೆ. ಓಟಿಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗೂಟ್ಗಳ ಹಿಂಭಾಗದಲ್ಲಿ ದೀಪು ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಮಿಡೋನಿನ ಮೇಲ್ಭಾಗದಲ್ಲಿ ಸುಜಿತ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ ಕೂಡ.
ಆ ನಿಟ್ಟಿನಲ್ಲಿ ಮತ್ತೆ ತಾಟಾಜಿ ಶಾಟ್ ಆಗಿರ್ತಕ್ಕಂಥ ಚೆಂಡು ಫಾಲರ್ ಸಿಮರ ಡಬಲ್ ಮಾಡ್ದಲ್ಲಿ ಅನ್ಲಿಫ್ಟೆಡ್ ಶಾಟ್ ದಾಟಲಾತಿಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಚೆಂಡು ಸಿಮರ ಮಾಡುವ ಕಾಣ್ತಾ ಇದೆ. ಸಿಕ್ಸರ್ ಪಂದ್ಯಾಟ ಒಂದು ಲೆಕ್ಕಾಚಾರದಲ್ಲಿ ಹೇರಿಳಿತವನ್ನ ಕಾಣ್ತಾ ಇದೆ. ಒಮ್ಮೆ ಫ್ರೆಂಡ್ಸ್ ಟ್ರೋಲರ್ ಮೇಲುಗೈನ ಕಾಣುತ್ತೆ, ಇನ್ನೊಮ್ಮೆ ನವ ಭಾರತ ಮತ್ತೆ ಅಂತ ಟಾಲಿ ಹರೇ ತೆಲೆಬಿಟ್ಟ ಅಂತಿಮ ಬಾರಿಯ ಚೆಂಡು ಫಾಲರ್ ಸಿವರ ಮೇಲ್ಭಾಗದಲ್ಲಿ ಶಿವು ಹೊಡೆತ ಟೈಟ್ ಹೊಡ್ತಾ ಇದ್ದ. ಆ ನಿಟ್ಟಿನಲ್ಲಿ ವಿಕೆಟ್ ಪತನ. ಮತ್ತೆ ಪಂದ್ಯದ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಹೊಸ ಆಟಗಾರ ಹೇಮಂತನ ಸೇರ್ಪಡನ್ನ ಅಂಕಣವನ್ನ ಕಂಡುಕೊಳ್ತಾ ಇದೆ. ಅಂತಿಮ ಹಂತದ 12 ಚೆಂಡಿನ ಮುಂದೆ 15 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ಅಲ್ಲಿ ಹೊಸ ಆಟಗಾರ ಪವನನ ಸೇರ್ಪಡೆ. ಈ ತರದ ಎಸ್ ಮಾಡುವ ಕಂಡುಕೊಳ್ತಾ ಇದ್ದಾರೆ. ದೀಪು ಬೌಲರ್ 4ನೇ ಓವರ್ಗಾಗಿ ದೀಪು ಎಸ್ ಮಾಡುವ ಕಂಡುಕೊಳ್ತಾ ಇದ್ದಾರೆ. 12ಕ್ಕೆ 15. ದೀಪು ಎಸೆದ ಮೊದಲ ಚೆಂಡು ತೀರಾ ಶಾರ್ಟ್ ಆಗಿತ್ತು. ಮಿಡ್ ಆಫಿನ ಮೇಲ್ಭಾಗದಲ್ಲಿ ತಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಾತ್ರ ಸೇರ್ಪಡನ್ನು ಕಂಡುಕೊಳ್ತಾ ಇದೆ. ಪಂದ್ಯದ ನಿರ್ಣಾಯಕರಿಗೂ ಕೂಡ ಟೂರ್ನಮೆಂಟಿನ ಪರ ಯಾತ್ರಿಯಾಗಿರ್ತಾರೆ ಅಭಿನಂದನೆ ತಿಳಿಸ್ತಾ ಇದ್ದಾವ. ರಿವರ್ ಶಾಟ್ ದಾಖಲಿಸುವಂತ ಪ್ರಯತ್ನ ಟೂರ್ನಮೆಂಟ್ ಮೇಲ್ಭಾಗದಲ್ಲಿ ನಂಬಲ ಸಾಧ್ಯ ರೀತಿಯಾಗಿರುವಂತಹ ಚಾನ್ಸ್ ಅನ್ನ ಪಡ್ಕೊಂಡ್ರು. ಅಲ್ಲಿ 5ರ ವಿಕೆಟ್ಸ್ ಅನ್ನ ಕಳ್ಕೊಂಡಿರುವಂತಹ ಫ್ರೆಂಡ್ಸ್ ಟ್ರೋಲರ್ ತಂಡ ತನ್ನ ಅರ್ಧಾಂಶ ಉದ್ದರಿಯನ್ನು ಈಗಾಗಲೇ ಕಳೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಮತ್ತೋರ್ವ ಆಟಗಾರ ಅಂಕಣವನ್ನ ಸೇರ್ತಾ ಇದ್ದಾರೆ. ಮುರಳಿ ಕಳೆದ ಒಂದು ಪಂದ್ಯಾಟದಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ಆಡಿ ಪಂದ್ಯ ಹೊಡೆದ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವಂತ ಇರೋದಲ್ಲಿ ಭರ್ಜರಿಯಾಗಿರುವಂತಹ ಬರಸಿಡಿಲ ಹೊಡೆತವನ್ನು ದಾಖಲಿಸಿರುವಂತಹ ಮುರಳಿ ಪ್ರಸ್ತುತ ಇಲ್ಲಿ ಅಂಕಣವನ್ನ ಸೇರ್ತಾ ಇದ್ದಾನ. ಅದ್ಯಾವ ರೀತಿಯಾಗಿರುವಂತಹ ಆಟವನ್ನ ತೋರ್ಪಡಿಸ ನೋಡ್ಬೇಕಾಗಿದೆ. ನವ ಭಾರತ ಚಿಂತಾಮಣಿಯ ತಂಡ ಇಲ್ಲಿ ಮುರಳಿಯನ್ನ ಕಟ್ಟಿ ಆಡುವಂತ ಪ್ರಯತ್ನವನ್ನ ಮಾಡಲೇಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ಮತ್ತೆ ಅಂತ ಕಾಡಿ ದೀಪು ಸುಂದರತೆ ಚೆಂಡು ಔಟ್ ರೈಡ್ ಆಗಿತ್ತು. ತರ್ಮೇನ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರತೆ ಕ್ಷೇತ್ರ ಮಾಡ್ತಾ ಇದ್ದಾರೆ ಕೂಡ. ಬಹುತೇಕವಾಗಿ ಚೆಂಡನ್ನ ತಡಿಯ ಆಡುವಂತ ಪ್ರಯತ್ನವನ್ನ ಇಲ್ಲಿ ನವ ಭಾರತ ತಂಡದ ಆಟಗಾರರು ಮಾಡ್ತಾ ಇದ್ದಾರೆ. ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನ ತಲುಪ್ತಾ ಇರುವಂತಹ ಪಂದ್ಯಾಟ. ವಿಶಿಷ್ಟತೆ ಹೊಡೆದವನ್ನ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ದಿಲ್ ಸ್ಟೂಪ್ ಶಾಟ್ ಅಲ್ಲಿ ಓಟಿನಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ದೀಪು
ಓಟಗಳಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್ ಸ್ಪಾಟ್ ನೋಡುವಂತ ಅವಕಾಶ ಇತ್ತು. ಮಿಡನ್ ಮೇಲ್ಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಕೈಯಲ್ಲಿದ್ದಂತ ಪಂದ್ಯಾಟ ಕೈ ಜಾರಿ ಹೋಗ್ತಾ ಇದೆ. ಸುಂದರದ ಹೊಡೆತ ಫೈನಲ್ ಮೇಲ್ಭಾಗದಲ್ಲಿ ಕ್ಷೇತ್ರರಕ್ಷಣೆ ಜಮಾವಣೆಯನ್ನು ಕಾಣ್ತಾ ಇದೆ. ಮೊದಲ ಹಂತದಲ್ಲಿ ವೈಫಲ್ಯವನ್ನು ಕಂಡಿತ್ತು. ಎರಡನೇ ಹಂತದಲ್ಲಿ ಮತ್ತೆ ಕ್ಷೇತ್ರರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಎರಡು ಒಟ್ಟಿಗಳು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಳಮತ 23. ಅಂತಿಮ 6 ಚೆಂಡಿನ ಆಟ ಬಾಕಿ ಉಳಿದುಕೊಳ್ತಾ ಇದೆ. ಜಯಕಾಗಿ 11 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಕೋಲಾರದ ತಂಡ. ಈ ಒಂದು ಪಂದ್ಯಾಟವನ್ನು ಆಡುವಂತ ಆಟಗಾರರು ಹೊರತುಪಡಿಸಿ ಉಳಿದಂತ ಆಟಗಾರರು ನೋಡಿ ಗಮನಿಸಬೇಕು. ಅಲ್ಲಿ ಊಟ ರೆಡಿ ಆಗಿದೆ, ಅದನ್ನ ಪಡ್ಕೊಳ್ಳಿ ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ನೇತಾಜಿ ವಾಟರ ಬಳಲಿಯವರ ಆಶ್ರಯದಲ್ಲಿ ನಡೀತಾ ಇರುವಂತಹ ಬಹಳಷ್ಟು ಒಂದು ದೊಡ್ಡ ಮಟ್ಟದ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹಗಲು ರಾತ್ರಿ ಒಂದು ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಸ್ಟಾರ್ಟ್ ಮಾಡುವನ್ನ ಕಾಣ್ತಾ ಇದ್ದಾರೆ. ಮತ್ತೋರ್ವ ಬೌಲರ್ ಅಲ್ಲಿ ಅಂತಿಮ ಓವರ್ನಲ್ಲಿ ಮನೋಜ ಬೌಲರ್ ಅಂತಿಮ ಓವರ್ ಸ್ಟಾರ್ಟ್ ಮಾಡುವನ್ನ ಕಂಡುಕೊಳ್ತಾ ಇದ್ದಾನ. 6ಕ್ಕೆ 11 ಓಟಗಳು ಬರಬೇಕಾಗಿದೆ. ಬಹಳಷ್ಟೊಂದು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇರುವಂತಹ ಪಂದ್ಯಾಟ. ಅಂತಿಮವಾದ ಮೊದಲ ಚೆಂಡು ತೀರಾ 11 ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಮುರಳಿಯ ಹೊಡೆತ ತಂಡಕ್ಕೆ ಒಂದಷ್ಟು ಪ್ಲಸ್ ಆಗ್ತಾ ಇದೆ. ಸಿಕ್ಸರ್ ಬಾರಿ ಹಲೋ ಡಿಜೆ ಅಲ್ಲಿ ಮತ್ತೆ ಎರಡರ ಬರ್ಜಾಜಿ ಅನ್ನುವಂತ ಸಿಕ್ಸರ್ ಅನ್ನ ಲಾಂಡೌನ್ ಮೇಲ್ಬಾರ್ದಲ್ಲಿ ದಾಖಲಿಸಿದ್ರು. ಪೂರ್ಣಾಂತರವಾಗಿತ್ತು. ಈ ಹಂತದಲ್ಲಿ ನೋಡ್ಬೇಕಾಗಿದೆ. ಒಂದು ಓಟ ಸೇರ್ಪಡೆಯನ್ನು ಕಾಣ್ತಾ ಇದೆ. ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಈ ಹಂತದಲ್ಲಿ ತೀರಾ ಕ್ಲೋಸ್ ಸ್ಟಾಲ್ ಆಗಿತ್ತು. ನೋಡ್ಬೇಕಾಗಿದೆ ಅದ್ಯಾವ ರೀತಿ ಆಗಿರುವಂತ ಡಿಸಿಷನ್ ಹೊರ ಬರ್ತಾ ಇದೆ ಎಂಬುದಾಗಿ. ತೀರಾ ಕ್ಲೋಸ್ ಸ್ಟಾಲ್ ಆಗಿತ್ತು. ಬಹುತೇಕ ರನ್ಔಟ್ ಆದ್ರೆ ಅಲ್ಲಿ ಒಂದಷ್ಟು ತಂಡಕ್ಕೆ ಮೈನಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡ್ಬೇಕಾಗಿದೆ ಅದ್ಯಾವ ರೀತಿಯಾಗಿರುವಂತ ನಿರ್ಣಯ ಹೊರ ಬರ್ತಾ ಇದೆ. ಈತ ನಡುವೆ ವಿಕೆಟ್ಸ್ ಪತನವನ್ನ ಕಾಣ್ತಾ ಇದೆ. ಅಲ್ಲಿ ಪಂದ್ಯಾಟ ಮತ್ತೆ ಅಳಿವುಳಿನ ಮೇಲೆ ಲೆಕ್ಕಾಚಾರವನ್ನ ಕಾಣ್ತಾ ಇದೆ. ಮತ್ತೆ ಅಂತಕ್ಕಾಗಿ 4ಕ್ಕೆ 4 ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನ ತೋರ್ಪಡಿಸ್ತಾ ಇರುವಂತಹ ಮುರಳಿಯ ವಿಕೆಟ್ಸ್ ಅನ್ನ ಕಳ್ಕೊಂಡಿದ. ಪೂರ್ಣಾಂತರವಾಗಿತ್ತು. ನಿರ್ಣಾಯಕ ನೋ ಬಾಲ್ ತಿಳಿಸ್ತಾ ಇದ್ರ ನಿಟ್ಟಲ್ಲಿ ಮೂರನೆಯ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ನೋಡ್ಬೇಕಾಗಿದೆ ಯಾವ ರೀತಿ ಆಗಿರುವಂತಹ ನಿರ್ಣಯ ಹೊರ ಬರ್ತಾ ಇದೆ ಎಂಬುದಾಗಿ. ಅಂತಿಮ ಘಟ್ಟದಲ್ಲಿ ಪಂದ್ಯಾಟ ಒಂದಷ್ಟು ಕುತೂಹಲ ಘಟ್ಟವನ್ನು ತಲುಪ್ತಾ ಇರುವಂತಹ ಈ ಒಂದು ಮೈದಾನದಲ್ಲಿ ಅದ್ಯಾವ ರೀತಿ ಆಗಿರುವಂತಹ ಡಿಸಿಷನ್ ಹೊರ ಬರ್ತಾ ಇದೆ ಎಂಬುದನ್ನು ನೋಡ್ಬೇಕಾಗಿದೆ. ಅಣ್ಣ ಮುಂದಿನ ಪಂದ್ಯಾಟವನ್ನು ಆಡುವಂತಹ ಕ್ಯಾಪ್ಟನ್ಸ್ ರೆಡಿ ಇರಬೇಕು. ಪಂದ್ಯಾಟ ಮುಟ್ತಾ ಇರ್ತಾರೋ ಇಮಿಡಿಯೇಟ್ಲಿ ಅಂಕಣ ಕೊಡ್ಬೇಕು.
ಯಾಸಲಿ ನೋ ಬಾಲ್ ತಿಳಿಸ್ತಾ ಇದ್ದಾರೆ. ಪಂದ್ಯದ ಮುಂದುವರಿಕೆಯನ್ನ ಕಾಣಬೇಕು. ಫ್ರೀ ಅವಕಾಶ ಪಡ್ಕೊಳ್ತಾ ಇದೆ ಈ ಹಂತದಲ್ಲಿ. ಮತ್ತೆ ಮನೋಜ ಫ್ರೀಡ್ ಚೆಂಡು ಬಹಳಷ್ಟು ಒಂದು ಸುಂದರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಅರ್ಷಡ್ ಓವರ್ಸ್ ಮೇಲ್ಭಾಗದಲ್ಲಿ ರನ್ ಔಟ್ಸ್ ಪಡ್ಕೊಳ್ಳುವಂತ ಅವಕಾಶ ಅಳಿತು. ಅಲ್ಲಿ ಮತ್ತೆ 2 ಓಟ್ಗಳ ಸೇರ್ಪಡೆಯನ್ನ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಪಂದ್ಯದ ಸಮಬಲವನ್ನ ಕಂಡುಕೊಳ್ತಾ ಇದೆ. ಜೈಟಾಗಿ 3-1 ಫ್ರೆಂಡ್ಸ್ ಕೋಲಾರದ ತಂಡ. ಸುಂದರತೆ ಹೊಡೆದ ಮಿಡಿಗಳ ಮೇಲ್ಭಾಗದಲ್ಲಿ ಚೆಂಡು ಧಾವಿಸ್ತಾ ಇದೆ. ಒಂದೋಟ ಸೇರ್ಪಡೆ ಮುಖಾಂತರವಾಗಿ ಪಂದ್ಯಾಟ ನವಭಾರತ ಚಿಂತಾಮಣಿಯ ತಂಡ ಫ್ರೆಂಡ್ಸ್ ಕೋಲಾರ ತಂಡವರ ಮಣಿಸುವ ಮುಖಾಂತರವಾಗಿ ಜಾವನ್ನ ಕಾಣ್ತಾ ಇದೆ ಫ್ರೆಂಡ್ಸ್ ಕೋಲಾರ.